ರಾಜ್ಯದಲ್ಲಿ ಹೊತ್ತಿ ಉರಿಯುತ್ತಿದೆ ಹಿಜಾಬ್ ಕಿಚ್ಚು. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳು ಕೆಂಗಣ್ಣು ಬೀರ್ತಾ ಇವೆ. ವಿವಾದವನ್ನ ಮೈ ಮೇಲೆ ಎಳ್ಕೊಳ್ತಾ ಕಾಂಗ್ರೆಸ್ ಸರ್ಕಾರ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳು ಕೆಂಗಣ್ಣು ಬೀರ್ತಾ ಇವೆ. ವಿವಾದವನ್ನ ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳ್ಕೊಂಡಂತೆ ಕಾಣಿಸ್ತಾ ಇದೆ. ಶಾಲಾ ಕಾಲೇಜಲ್ಲಿ ಹಿಜಾಬ್ ನಿಷೇಧವನ್ನು ರದ್ದುಗೊಳಿಸಿರುವಂತದ್ದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಮುಗಿದು ಹೋದ ಅಧ್ಯಾಯವನ್ನ ಮತ್ತೆ ಕೆದಕ್ತಾ ಇದೆಯಾ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ವಿಶ್ವಾಸವನ್ನ ಪಡೆಯುವುದಕ್ಕೆ? ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಕೆ ಮಾಡಲಿಕ್ಕೆ ಡೈವರ್ಟ್ ಆಗಿದ್ದಂತಹ ಈ ಒಂದು ವಿಚಾರವನ್ನ ಈಗ ಮುನ್ನೆಲೆಗೆ ತರ್ತಾ ಇರುವಂತದ್ದು. ಅಲ್ಪಸಂಖ್ಯಾತರನ್ನ ಸಂತಸಗೊಳಿಸೋದಕ್ಕೆ ಹಿಜಾಬ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆಯಾ? ಸಾಕಷ್ಟು ಕುತೂಹಲ ಕೇಳಿಸ್ತಾ ಇರುವಂತದ್ದು ಕಾಂಗ್ರೆಸ್ನ ಈ ನಡೆ. ದಾವಣಗೆರೆ ದಕ್ಷಿಣದಲ್ಲಿನ ಕಾಂಗ್ರೆಸ್ನ ನಡೆ ಮುಸಲ್ಮಾನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮುಸಲ್ಮಾನರು ನಮಗೂ ಕೂಡ ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ, ನಾವು ಸ್ವತಂತ್ರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ನಾವು ಮುಂದಿನ ನಮ್ಮ ನಡೆ ಏನು ಅಂತ ತೋರ್ಪಡಿಸೋದಕ್ಕೆ ನಮಗೂ ಕೂಡ ಕಾಲ ಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ನಡೆಗೆ ತೀಕ್ಷ್ಣವಾಗಿ ಕುಟುಕಿದ್ರು. ನಮ್ಮ ಆಯ್ಕೆ ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧ ಸಿಟ್ಟಾಗಿದ್ರು. ಆ ಸಿಟ್ಟನ್ನ ತಣಿಸೋದಕ್ಕೆ ಇದೀಗ ಹಿಜಾಬ್ ವಿಚಾರವನ್ನ ಕಾಂಗ್ರೆಸ್ ಮುನ್ನೆಲೆಗೆ ತಂತ. ಮೇ 16ರಂದು ಸಮಾವೇಶಕ್ಕೆ ನಿರ್ಧರಿಸಿದ್ರು ಮುಸ್ಲಿಂ ಸಂಘಟನೆಗಳು. ಆದ್ರೆ ಆ ಸಮಾವೇಶಕ್ಕೂ ಮೊದಲೇ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡು ಅವರ ಸಿಟ್ಟನ್ನ ತಣಿಸುವ ಪ್ರಯತ್ನ ಮಾಡ್ತಾ ಇದೆಯಾ? ಸಮಾವೇಶಕ್ಕೂ ಮುನ್ನ ಹಿಜಾಬ್ಗೆ ಅನುಮತಿ ನೀಡಿ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಮುಸ್ಲಿಂ ಸಮುದಾಯದ ಬೇಡಿಕೆಗಳ ಈಡೇರಿಕೆಗೆ ಸಮಾವೇಶ ನಡೆಸಲಿಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಈ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ಕುರಿತಾಗಿಯೇ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಭೆ ನಡೆಸಿ ಸಮಾವೇಶ ನಡೆಸಲಿಕ್ಕೂ ಕೂಡ ಮುಂದಾಗಿತ್ತು. ಬೆಂಗಳೂರಿನ ಪುರಭವನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಸಮಾವೇಶದ ಬೆನ್ನಲ್ಲೇ ಅಲರ್ಟ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ. ಹೀಗೆ ಬಿಟ್ಬಿಟ್ರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದಂತಹ ಮುಸ್ಲಿಂ ಮತಗಳು ಖಂಡಿತವಾಗ್ಲೂ ಕಾಂಗ್ರೆಸ್ನಿಂದ ದೂರ ಹೋಗ್ತವೆ. ಕಾಂಗ್ರೆಸ್ನಿಂದಲೇ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಹಲವಾರು ಜಿಲ್ಲೆಗಳಲ್ಲಿ, ಹೀಗಿರುವಾಗ ಹಲವಾರು ಕ್ಷೇತ್ರಗಳಲ್ಲಿ. ಹೀಗಿರುವಾಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಕೈ ಬಿಟ್ಟು ಹೋಯ್ತು ಅಂತಂದ್ರೆ ಕಾಂಗ್ರೆಸ್ನ ಕತೆ ಮುಗಿದಂತೆ. ಹಾಗಾಗಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಮತಗಳನ್ನ ಮತ್ತೆ ಕ್ರೋಢೀಕರಿಸಬೇಕು. ಅವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರುವಂತಹ ದಶಕಗಳಿಂದಲೂ ಕೂಡ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರುವಂತಹ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಹೂಡ್ತಾ, ಅದೇ ತಂತ್ರಗಾರಿಕೆಯ ಮೊದಲ ಭಾಗವಾಗಿ ಹಿಜಾಬ್, ಶಾಲಾ ಕಾಲೇಜಲ್ಲಿ ಹಿಜಾಬ್ ನಿಷೇಧ ರದ್ದುಗೊಳಿಸುವಂತ ನಿರ್ಧಾರಕ್ಕೆ ಬಂತ. ಎಲೆಕ್ಷನ್ ನಲ್ಲಿ ಮತ ವಿಭಜನೆ ತಡೆಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದು ಅಲ್ಪಸಂಖ್ಯಾತರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಹೆಣಿತಾ ಇರೋ ಸೂತ್ರ ಇದು. ಅಲ್ಪಸಂಖ್ಯಾತರ ವೋಟ್ ಗಿಟ್ಟಿಸೋದಕ್ಕೆ ಹಿಜಾಬ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಯ್ತಾ? ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಅವರ ವಿಶ್ವಾಸವನ್ನು ಗಳಿಸೋದಕ್ಕೆ ಈ ತಂತ್ರನ. ಜಿಬಿಎಚ್ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಎಲೆಕ್ಷನ್ ನಲ್ಲಿ ಮತ ವಿಭಜನೆ ಆಗಿಬಿಟ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆಗ್ಬಿಡುತ್ತೆ ಜಿಬಿಎಚ್ ಚುನಾವಣೆ ಅಂತ. ಅಲ್ಪಸಂಖ್ಯಾತರ ವಿಶ್ವಾಸವನ್ನು ಪಡಿಬೇಕು ಅನ್ನುವಂತಹ ಕಾರಣಕ್ಕೆ ಇಂಥ ಒಂದು ಗಿಮಿಕ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ನಡೆಗೆ ವಿಪಕ್ಷಗಳು ತೀವ್ರವಾದಂತಹ ಕೆಂಗಣ್ಣನ್ನ ಬೀರ್ತಾ ಇವೆ. ವಿವಾದವನ್ನ ಕಾಂಗ್ರೆಸ್ ಸರ್ಕಾರ ಈಗ ಮೈ ಮೇಲೆ ಎಳ್ಕೊಂಡಂತೆ ಕಾಣಿಸ್ತಾ ಇದೆ. ಮುಗಿದು ಹೋಗಿದ್ದಂತಹ ಅಧ್ಯಾಯವನ್ನ ಮತ್ತೆ ಕೆದಕಿದ್ಯಾಕೆ? ಈ ಸನ್ನಿವೇಶದಲ್ಲಿ ಹಿಜಾಬ್ ಅನ್ನ ಮುಂದೆ ತಂದಿದ್ಯಾಕೆ? ಅಲ್ಪಸಂಖ್ಯಾತ ಸಮುದಾಯವನ್ನ ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನನ ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ಹಿಜಾಬ್ ಅನ್ನ ಮುಂದೆ ತಂದಿದ್ದು ಯಾಕೆ? ಯಾರಾದ್ರೂ ಮುಸ್ಲಿಂ ಮುಖಂಡರು ಮತ್ತೆ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಯಾರಾದ್ರೂ ಮನವಿ ಮಾಡ್ಕೊಂಡಿದ್ರ? ಆದ್ರೆ ಸರ್ಕಾರ ದಿಢೀರ್ ಅಂತ ಈ ನಿರ್ಧಾರ ತೆಗೆದುಕೊಂಡು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ನಿನ್ನೆ ನಡೆಸುತ್ತೆ ಅಂತಂದ್ರೆ ಇದರ ಹಿಂದೆ ಭಾರಿ ತಂತ್ರಗಾರಿಕೆ ಇದೆ. ಅದು ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕ ಮತವಾಗಿರುವಂತ ಮುಸಲ್ಮಾನರ ವೋಟ್ಗಳು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗಬಾರದು. ಕಾಂಗ್ರೆಸ್ ಅನ್ನು ಬಿಟ್ಟು ಹೋದ್ರೆ ಮುಸಲ್ಮಾನರಿಂದಲೇ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡಿರುವಂತಹ ನಮಗೆ ಬಹುದೊಡ್ಡ ಹೀನಾಯವಾದಂತಹ ಸೆಟ್ ಬ್ಯಾಕ್ ಆಗಬಹುದು. ಮುಂದೆ ಜಿಬಿಎಚ್ ಚುನಾವಣೆ ಇದೆ ಬೆಂಗಳೂರಲ್ಲಿ. ಹೀಗಿರುವ ಬೆಂಗಳೂರಲ್ಲೂ ಕೂಡ ಮುಸಲ್ಮಾನ್ ಮತಗಳು ವಿಭಜನೆ ಆಯ್ತು ಅಂತಂದ್ರೆ, ಕಾಂಗ್ರೆಸ್ ಅನ್ನ ಬಿಟ್ಟು ಹೋಯ್ತು ಅಂತಂದ್ರೆ ಮುಗಿದು ಹೋಯಿತು ನಮ್ಮ ಕತೆ ಅನ್ನುವಂಥದ್ದನ್ನೇ ಮಾಸ್ಟರ್ ಪ್ಲಾನ್ ಮಾಡಿ ಈ ಹಿಜಾಬ್ ವಿಚಾರವನ್ನು ಮುನ್ನೆಲೆಗೆ ತರುವ ಮೂಲಕ ಅಲ್ಪಸಂಖ್ಯಾತ, ಅದರಲ್ಲೂ ಮುಸಲ್ಮಾನ್ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ.
ಅಲ್ಪಸಂಖ್ಯಾತ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅಲ್ಪಸಂಖ್ಯಾತ ವೋಟ್ಗಳು ಡೈವರ್ಟ್ ಆಗಲ್ಲ, ಅವರನ್ನ ಮತ್ತೆ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಬಹುದು. ಸಮುದಾಯವನ್ನು ಓಲೈಕೆ ಮಾಡುವಂತಹ ಒಂದು ಪ್ರಯತ್ನದ ಭಾಗವಾಗಿಯೇ ಹಿಜಾಬ್ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ಕಾಂಗ್ರೆಸ್ ತಂದಿದೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ, ವಿಶ್ಲೇಷಿಸಲಾಗ್ತಾ ಇದೆ. ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಮತಗಳ ಹೊಡೆತ ಗ್ಯಾರಂಟಿ ಬಿದ್ದು ಬಿಟ್ರೆ ಹೀನಾಯ ಸೋಲ್ ಗ್ಯಾರಂಟಿ ಈ ಜಿಬಿಎ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ಮನಗಂಡಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಮತಗಳ ನೋಡಿ, ಅಲ್ಪಸಂಖ್ಯಾತ ಮತಗಳ ಹೊಡೆತದ ಭಯ ಕಾಡ್ತಾ ಇದೆಯಾ? ಇದೇ ಕಾರಣಕ್ಕೆ ಶಾಲಾ ಕಾಲೇಜಲ್ಲಿ ಹಿಜಾಬ್ ನಿಷೇಧವನ್ನ ರದ್ದುಗೊಳಿಸುವಂತ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಬರೀ ಹಿಜಾಬ್ ನಿಷೇಧವನ್ನು ರದ್ದುಗೊಳಿಸ್ಬಿಟ್ರೆ ಹಿಂದೂಗಳು ಸಿಡಿದೆದ್ದು ಬಿಡ್ತಾರೆ. ಅದೇ ಕಾರಣಕ್ಕೆ ಹಿಂದೂಗಳನ್ನ ಸಂತೃಪ್ತಿಗೊಳಿಸಬೇಕಲ್ಲ, ಹಿಂದೂಗಳನ್ನ ಸಮಾಧಾನ ಪಡಿಸಬೇಕಲ್ಲ, ಅದಕ್ಕೆ ಪೇಟ, ಟರ್ಬನ್ನು, ಶಿರವಸ್ತ್ರ, ಜನಿವಾರ, ಶಿವದಾರ, ರುದ್ರಾಕ್ಷಿ ಇವುಗಳನ್ನು ಕೂಡ ಸಮಾನ ಸ್ವರೂಪದ ಸಾಂಪ್ರದಾಯಿಕ ಪದ್ಧತಿ ಆಧಾರಿತ ಸಂಕೇತಗಳಿಗೆ ಬಳಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಿದೀವಿ ನಾವು ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಧರಿಸ್ತಾ ಇರೋದ? ಶತಮಾನಗಳಿಂದಲೂ ಕೂಡ ಧರಿಸ್ತಿದ್ದಾರೆ ಸ್ವಾಮಿ. ಈಗ ಜನರ ನಡುವೆ ಇಬ್ಬಗೆಯನ್ನ ತಂದು ವಿದ್ಯಾರ್ಥಿಗಳ ನಡುವೆ ಆ ಒಂದು ಮೃದುವಾದಂಥ ಒಂದು ಯಾವುದೇ ರೀತಿಯ ಒಂದು ಪರಿಶುದ್ಧವಾದಂತಹ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜಾತಿ ಧರ್ಮದ ಒಂದು ದ್ವೇಷ ಅಥವಾ ಅಂತ ಭಾವನೆಗಳು ಮೂಡುವಂತೆ ಮಾಡುವಂತಹ ಇಂಥ ಪ್ರಯತ್ನಗಳಿದೆಯಲ್ಲ, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳೇನು, ಅಂತ ಪರಿಶುದ್ಧವಾದಂತಹ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಹುಟ್ಟು ಹಾಕ್ತಾ ಇದ್ದೀರಿ ನೀವು ಅನ್ನುವಂಥದ್ದು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತಹ ಆಕ್ರೋಶದ ಮಾತುಗಳು. ಯಾಕಂದ್ರೆ ಗಮನಿಸ್ತಾ ಹೋಗ್ಬಹುದು, ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆದೇಶವನ್ನು ಹೊರಡಿಸಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಮತ್ತೆ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ನಿಷೇಧವನ್ನು ತೆರವುಗೊಳಿಸ್ತಾ ಇದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಸಮವಸ್ತ್ರದ ಜೊತೆ ಹಿಜಾಬ್, ಜನಿವಾರ, ರುದ್ರಾಕ್ಷಿ, ಪೇಟ ಸೇರಿ ಧಾರ್ಮಿಕ ಸಂಕೇತಕ್ಕೆ ಅವಕಾಶ ಕೊಡ್ತಿದೀವಿ ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಮುಸಲ್ಮಾನರನ್ನೂ ಓಲೈಕೆ ಮಾಡಿದಂತಾಗುತ್ತೆ, ಹಿಂದೂಗಳನ್ನೂ ಓಲೈಕೆ ಮಾಡಿದಂತಾಗುತ್ತೆ. ಇಬ್ಬರು ವೋಟ್ಗಳು ಕಾಂಗ್ರೆಸ್ಗೆ ಬಂದ್ರೆ ನಾವು ಗೆಲ್ಲಬಹುದು. ಜಿಬಿಎ ಚುನಾವಣೆ ಇರಬಹುದು, ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಲ್ಲ ಅನ್ನುವಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ರೂಪಿಸ್ತಾ ಅದರ ಭಾಗವಾಗಿಯೇ ಶಾಲಾ ಕಾಲೇಜಲ್ಲಿ ಹಿಜಾಬ್ ನಿಷೇಧವನ್ನು ರದ್ದುಗೊಳಿಸಿದ್ದಲ್ಲದೆ ಈ ವೇಳೆ ಜನಿವಾರ, ರುದ್ರಾಕ್ಷಿ, ಪೇಟ ಸೇರಿ ಈ ಸಂದರ್ಭದಲ್ಲಿ ಶಿವದಾರ ಇರಬಹುದು ಅಥವಾ ಪೇಟ, ಟರ್ಬನ್, ಶಿರವಸ್ತ್ರ ಇವುಗಳನ್ನ ಧರಿಸೋದಕ್ಕೆ ಅನುವು ಮಾಡಿಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದನ್ನು ನೋಡಿದಾಗ ಮುಂಬರುವಂತಹ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಮುಸ್ಲಿಂ ವೋಟ್ಗಳು ಇಲ್ಲಿ ಡೈವರ್ಟ್ ಆಗಬಾರದು, ಸ್ಪ್ಲಿಟ್ ಆಗಬಾರದು, ಧ್ರುವೀಕರಣ ಆಗಬಾರದು, ಮತ್ತೊಂದು ಕಡೆ ಹಿಂದೂ ವೋಟ್ಗಳು ಕೂಡ ಸ್ಪ್ಲಿಟ್ ಆಗಬಾರದು ಅನ್ನುವಂಥ ಕಾರಣಕ್ಕೆ ಮತಗಳನ್ನು ಒಗ್ಗೂಡಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ತನ್ನ ಗೆಲುವಿಗೆ ಮಾಡ್ತಾ ಇರುವಂತಹ ಒಂದು ತಂತ್ರಗಾರಿಕೆ ಅಂತಲೇ ಬಣ್ಣಿಸಲಾಗ್ತಾ ಇದ್ದು. ಆದ್ರೆ ಈ ಕಾಂಗ್ರೆಸ್ನ ನಡೆ ಸಾರ್ವಜನಿಕ ವಲಯದಲ್ಲೂ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನಿಗಿ ಕೆಂಡವಾಗಿದೆ. ಬಿಜೆಪಿ ನಿಗಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿರುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದ್ ಕಡೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಿ, ಮತ್ತೊಂದ್ ಕಡೆ ಕೇಸರಿ ಶಾಲು ಧಾರ್ಮಿಕ ವ್ಯಾಪ್ತಿಗೆ ಬರೋದಿಲ್ಲ, ಹೀಗಾಗಿ ಅವಕಾಶವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರಿ. ಹಿಜಾಬ್ ನಿಷೇಧ ರದ್ದು ಮಾಡಲಾಗಿದೆ, ಆದ್ರೆ ಕೇಸರಿ ಶಾಲೆಗೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಇಲ್ಲ ಅನ್ನುವಂಥ ಮಾತನ್ನ ಹೇಳುವಂಥದ್ದು. ಅಂದ್ರೆ ಧಾರ್ಮಿಕ ಸಂಕೇತದ ವ್ಯಾಪ್ತಿಯಡಿ ಕೇಸರಿ ಶಾಲು ಬರೋದಿಲ್ಲ, ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಗಿದು ಹೋದ ಅಧ್ಯಾಯವನ್ನ ಮತ್ತೆ ಕೆದಕಿರುವಂತಹ ಕಾಂಗ್ರೆಸ್ ಇದರಲ್ಲಿ ಯಾವ ರೀತಿಯ ರಾಜಕೀಯ ಲಾಭ ಮಾಡಿಕೊಳ್ಳಿಕ್ಕೆ ಹೊರಟಿದೆ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಮತ್ತೆ ಸರ್ಕಾರದ ಈ ಒಂದು ನಿರ್ಧಾರ ಇದೆಯಲ್ಲ, ಇದನ್ನ ವಿವಿಧ ಬಗೆಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ, ವ್ಯಾಖ್ಯಾನಿಸಲಾಗ್ತಾ ಇದೆ. ಸರ್ಕಾರದ ಮಾಸ್ಟರ್ ಪ್ಲಾನ್ ಏನು, ಯಾವ ಕಾರಣಕ್ಕೆ ಇದನ್ನು ಮುನ್ನೆಲೆಗೆ ತಂತು? ಯಾರಾದ್ರೂ ಬಂದು ಕೇಳಿದ್ರ ಹಿಜಾಬ್ ಅನ್ನ ಮತ್ತೆ ಧರಿಸೋದಕ್ಕೆ ಅನುವು ಮಾಡಿಕೊಡಿ ಅಂತ? ಅದರ ಚುನಾವಣೆಗೂ ಮುನ್ನ ಸರ್ಕಾರ ಹೇಳಿತ್ತು ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು, ಅಥವಾ ಹಿಜಾಬ್ ಬಿಜೆಪಿ ಸರ್ಕಾರ ಹೊರಡಿಸಿದಂತ ನಿಷೇಧ ಏನಿದೆ ಹಿಜಾಬ್ ಅನ್ನ ಧರಿಸದಂತೆ ಶಾಲಾ ಕಾಲೇಜಲ್ಲಿ, ಆ ನಿಷೇಧವನ್ನು ತೆರವು ಮಾಡ್ತೀವಿ ಅಂತ ಚುನಾವಣೆಗೂ ಮುನ್ನೆ ಹೇಳಿದ್ದಂತ ಕಾಂಗ್ರೆಸ್ಗೆ 3 ವರ್ಷದ ನಂತರ ನೆನಪಾಯ್ತಾ ಇದು. 3 ವರ್ಷದ ನಂತರದಲ್ಲಿ ನೆನಪಾಯ್ತಾ? ಚುನಾವಣೆಗೆ 2 ವರ್ಷ ಮಾತ್ರ ಬಾಕಿ ಇದೆ. ಈಗ ಈ ಒಂದು ವಿಚಾರ ನೆನಪಾಯ್ತಾ ಕಾಂಗ್ರೆಸ್ ನಾಯಕರಿಗೆ? ಕಾರಣ ಇಷ್ಟೇ, ಒಂದು ಅಂದ್ರೆ ವಿವಿಧ ಬಗೆಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇರುವಂತದ್ದು. ಒಂದು, ಜಿಬಿಎ ಚುನಾವಣೆ ಹತ್ರದಲ್ಲೇ ಇದೆ. ಈ ವಾರದಲ್ಲಿ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಪ್ರೆಸ್ ಮೀಟ್ ಮಾಡಬಹುದು. ಪ್ರೆಸ್ ಮೀಟ್ ಮಾಡಿ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸೊ ಒಂದು ವೇಳೆ
ದಿನಾಂಕ ಘೋಷಣೆ ಆಯಿತು, ಚುನಾವಣೆ ನಿಗದಿ ಆಯಿತು ಅಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಜಿಬಿಎ ಚುನಾವಣೆ ಗೆಲ್ಲಲೇಬೇಕು. ಇದೇ ಕಾರಣಕ್ಕೆ ಸಮರೋಪಾದಿಯಲ್ಲಿ ನಾವು ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡ್ತಿದೀವಿ ಅಂತ ಹೇಳ್ಕೊಳ್ತಾಲೆ ಇಲ್ಲಿ ಮುಸ್ಲಿಂ ಮತಗಳನ್ನ ಒಗ್ಗೂಡಿಸಬೇಕು, ಅದರ ಜೊತೆಗೆ ಹಿಂದೂಗಳಿಗೂ ನೋವಾಗದಂತೆ ನಡ್ಕೊಳ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತಹ ಮೊದಲ ಭಾಗವಾಗಿಯೇ ಈ ಒಂದು ನಿರ್ಧಾರ ಅನ್ನುವಂಥ ಮಾತು ಕೇಳಿ ಬರ್ತಿದೆ.